ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 40ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಈ ರೀತಿಯ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ, ಸರಿ ಅಲ್ವಾ? ಸಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಡೂ ಪದ ಇದ್ದರೂ ಅದನ್ನು ಹೇಳುವುದಿಲ್ಲ ಅಂತ ನಿಮಗೆ ಗೊತ್ತಾಯಿತು, ಸರಿ ಅಲ್ವಾ? ಇದು ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ. ಪ್ರಶ್ನೆಗಳನ್ನು ರಚಿಸುವಾಗ, ನಕಾರಾತ್ಮಕ ವಾಕ್ಯಗಳನ್ನು ಮಾಡುವಾಗ, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸುವಾಗ ಡೂ ಪದವನ್ನು ಬಳಸಿಯೇ ಬಳಸುತ್ತೇವೆ, ಸರಿನಾ? ಈಗ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಮೊದಲು ಡೂ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಸಬ್ಜೆಕ್ಟ್ ಆಗಿ, ಸರಿನಾ? ಡೂ ಬಂದು ಐ ಬಂದರೆ ನಾನು ತೇನೆಯೇ ಅಥವಾ ನಾನು ವೆನೆ ಅನ್ನುವ ಅರ್ಥ ಸಿಗ್ತದೆ. ಡೂ ಬಂದು ವಿ ಬಂದರೆ ನಾವು ತೇವೆಯೇ ಅಥವಾ ನಾವು ವೆವೆ ಅನ್ನುವ ಅರ್ಥ ಸಿಗ್ತದೆ. ಡೂ ಬಂದು ಯು ಬಂದರೆ ನೀನು ತೀಯೇ ಅಥವಾ ನೀವು ತೀರೆ ಅನ್ನುವ ಅರ್ಥ ಸಿಗ್ತದೆ. ಡೂ ಬಂದು ದೇ ಬಂದರೆ ಅವರು ಅಥವಾ ಇವರು ತಾರೆಯೇ ಅಥವಾ ಅವು ಅಥವಾ ಇವು ತವೆಯೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಈಗ ಈ ಸ್ಟ್ರಕ್ಚರ್ಗಳನ್ನು ಬಳಸಿ ನಾವು ವಾಕ್ಯಗಳನ್ನು ರಚಿಸೋಣ, ಆಯ್ತಾ? ಮೊದಲು ಐ, ಸಬ್ಜೆಕ್ಟ್ ಐ ಆದಾಗ ವಾಕ್ಯಗಳು ಹೇಗೆ ಆಗ್ತವೆ ಅದನ್ನು ನೋಡೋಣ. ಸ್ಟ್ರಕ್ಚರ್ ಇದು. ಮೊದಲು ಡೂ ಬರಬೇಕು, ಆಮೇಲೆ ಐ ಬರಬೇಕು, ಆಮೇಲೆ ವರ್ಬಿನ ಮೊದಲನೇ ರೂಪ ಬರಬೇಕು. ಹೀಗೆ ಬಂದಾಗ ನಾನು ತೇನೆಯೇ ಅಥವಾ ನಾನು ವೆನೆ ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ, ಸರಿನಾ? ಉದಾಹರಣೆಗೆ, ನಾನು ಸ್ಪಷ್ಟವಾಗಿ ಮಾತನಾಡುತ್ತೇನೆಯೇ? ಡು ಐ ಸ್ಪೀಕ್ ಕ್ಲಿಯರ್ಲಿ? ಡೂ ಬಂತು, ಐ ಬಂತು, ಸ್ಪೀಕ್ ಬಂತು, ವರ್ಬಿನ ಮೊದಲನೇ ರೂಪ ಬಂತು. ಡೂ ಅಂದರೆ ತೇನೆಯೇ, ಐ ಅಂದರೆ ನಾನು, ಡೂ ಐ ಅಂದರೆ ನಾನು ತೇನೆಯೇ, ಈಗ ಡೂ ಬಂತು, ಐ ಬಂತು, ನಾನು ತೇನೆಯೇ ಆಯಿತು. ತೇನೆಯೇ ಜೊತೆ ಇರುವಂತಹ ಕ್ರಿಯಾಪದ ಯಾವುದು? ಮಾತನಾಡು ಅಂತ. ಮಾತನಾಡು ಅನ್ನೋದಕ್ಕೆ ಸ್ಪೀಕ್ ಅಂತ ಹೇಳ್ತೇವೆ. ಡು ಐ ಸ್ಪೀಕ್ ಅಂದರೆ ನಾನು ಮಾತನಾಡುತ್ತೇನೆಯೇ ಅಂತ. ಸ್ಪಷ್ಟವಾಗಿ ಅಂದರೆ ಕ್ಲಿಯರ್ಲಿ, ಸರಿನಾ? ಈ ಪ್ರಶ್ನೆಯನ್ನು ಇದೇ ರೀತಿ ಕೇಳ್ತೇವೆ ಹೊರತು ಡೂ ಬಿಟ್ಟು ಕೇಳುವುದಿಲ್ಲ, ಆಯ್ತಾ? ನೆಕ್ಸ್ಟ್, ನಾನು ಇವತ್ತು ದಣಿದಂತೆ ಕಾಣುವೆನೆ. ವೆನೆ ಅನ್ನುವುದನ್ನು ನಾವು ಸಾಮಾನ್ಯವಾಗಿ ಬಳಸುವುದಿಲ್ಲ, ಕಾಣುತ್ತೇನೆಯೇ ಅಂತಲೇ ಕೇಳ್ತೇವೆ. ಆದರೂ ನಿಮಗೆ ಗೊತ್ತಿರಲಿ ಅಂತ ಹಾಕಿದ್ದೇನೆ, ಸರಿನಾ? ಇದನ್ನು ಇಂಗ್ಲಿಷ್ನಲ್ಲಿ ಡು ಐ ಲುಕ್ ಟಯರ್ಡ್ ಟುಡೇ ಅಂತ ಹೇಳ್ತೇವೆ. ಡೂ ಬಂತು, ಐ ಬಂತು, ವರ್ಬಿನ ಮೊದಲ ರೂಪ ಬಂತು, ಡು ಐ ಲುಕ್. ಡು ಅಂದರೆ ವೆನೆ, ಐ ಅಂದರೆ
ನಾನು. ಡು ಐ ಅಂದರೆ ನಾನು ವೆನೆ ಅಂತ. ವೆನೆ ಜೊತೆ ಇರುವಂತಹ ಕ್ರಿಯಾಪದ ಯಾವುದು? ಅಂತೆ ಕಾಣು. ಆಯ್ತಾ? ಕಾಣು ಮಾತ್ರ ಅಲ್ಲ, ಇಲ್ಲಿ ಅಂತೆ ಕಾಣು. ಅಂತೆ ಕಾಣು ಅನ್ನುವುದಕ್ಕೆ ಲುಕ್ ಅಂತ ಹೇಳ್ತೇವೆ. ಡು ಐ ಲುಕ್ ಅಂದರೆ ನಾನು ಅಂತೆ ಕಾಣುವೆನೆ ಅಂತ. ಟಯರ್ಡ್ ಅಂದರೆ ದಣಿದ. ಡು ಐ ಲುಕ್ ಟಯರ್ಡ್ ಅಂದರೆ ನಾನು ದಣಿದಂತೆ ಕಾಣುವೆನೆ. ಟುಡೇ ಅಂದರೆ ಇವತ್ತು. ಆಯ್ತಾ? ಈಗ ಇದು ಪ್ರಶ್ನೆಯ ಸ್ಟ್ರಕ್ಚರ್ ಆದ್ರಿಂದ ನಾವು ಈ ರೀತಿ ರಚಿಸಬಹುದು. ನಾನು ಹೇಗೆ ಹಾಡುತ್ತೇನೆ? ಹೌ ಡು ಐ ಸಿಂಗ್? ಡು ಬಂತು, ಡು ಬಂತು, ಐ ಬಂತು, ಐ ಬಂತು, ಸಿಂಗ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡು ಐ ಸಿಂಗ್ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದರ ಮೊದಲು ಹೌ ಅನ್ನುವಂತಹ ಒಂದು ಪ್ರಶ್ನಾರ್ಥಕವನ್ನು ಹಾಕಿದ್ದೇವೆ. ಹಾಕಿದಾಗ ಹೌ ಡು ಐ ಸಿಂಗ್ ಅಂತ ಆಗ್ತದೆ. ಇದರ ಅರ್ಥ ನಾನು ಹೇಗೆ ಹಾಡುತ್ತೇನೆ ಅಂತ. ಈ ರೀತಿ ಪ್ರಶ್ನಾರ್ಥಕವನ್ನು ಬಳಸಿದಾಗ ಇದು ಮತ್ತೆ ಇದು ಬರುವುದಿಲ್ಲ. ಸರಿನಾ? ನೆಕ್ಸ್ಟ್, ಸಬ್ಜೆಕ್ಟ್ ವಿ. ಸ್ಟ್ರಕ್ಚರ್ ಇದು. ಮೊದಲು ಡು ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಆಯ್ತಾ? ಉದಾಹರಣೆಗೆ, ನಾವು ಉದ್ಯಾನವನದ ಬಳಿ ವಾಸಿಸುತ್ತೇವೆಯೇ? ಡು ವಿ ಲಿವ್ ನಿಯರ್ ದ ಪಾರ್ಕ್? ಡು ವಿ ಅಂದರೆ ನಾವು ತೇವೆಯೇ, ನಾವು ತೇವೆಯೇ ಅಂತ. ತೇವೆಯೇ ಜೊತೆ ಏನಿದೆ? ವಾಸಿಸು ಇದೆ. ವಾಸಿಸುವುದಕ್ಕೆ ಲಿವ್ ಅಂತ ಹೇಳ್ತೇವೆ. ಲಿವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡು ವಿ ಲಿವ್ ಅಂದರೆ ನಾವು ವಾಸಿಸುತ್ತೇವೆಯೇ ಅಂತ. ಉದ್ಯಾನವನದ ಬಳಿ, ನಿಯರ್ ದ ಪಾರ್ಕ್. ನಿಯರ್ ಅಂದರೆ ಬಳಿ, ದ ಪಾರ್ಕ್ ಅಂದರೆ ಉದ್ಯಾನವನ. ಡು ವಿ ಲಿವ್ ನಿಯರ್ ದ ಪಾರ್ಕ್? ಈ ರೀತಿ. ಸರಿನಾ? ನೆಕ್ಸ್ಟ್, ನಾವು ಶಾಲೆಯ ನಂತರ ಫುಟ್ಬಾಲ್ ಆಡುವೆವೆ? ವೆವೆ ಅಂತ ಹೇಳುವುದಿಲ್ಲ, ಆಡುತ್ತೇವೆಯೇ, ಆಡುತ್ತೇವಾ ಅಂತ ಕೇಳ್ತೇವೆ. ಆದರೂ ಗೊತ್ತಿರಲಿ ಅಂತ ಹಾಕಿದ್ದೇನೆ. ಡು ವಿ ಪ್ಲೇ ಫುಟ್ಬಾಲ್ ಆಫ್ಟರ್ ಸ್ಕೂಲ್? ಡು ವಿ ಅಂದರೆ ನಾವು ವೆವೆ, ನಾವು ವೆವೆ. ವೆವೆ ಜೊತೆ ಇರುವಂತಹ ಕ್ರಿಯಾಪದ ಆಡು. ಪ್ಲೇ. ಪ್ಲೇ ವರ್ಬಿನ ಮೊದಲ ರೂಪ. ಡು ವಿ ಪ್ಲೇ ಅಂದರೆ ನಾವು ಆಡುವೆವೆ. ಏನನ್ನು? ಫುಟ್ಬಾಲ್. ಫುಟ್ಬಾಲ್. ಡು ವಿ ಪ್ಲೇ ಫುಟ್ಬಾಲ್ ಅಂದರೆ ನಾವು ಫುಟ್ಬಾಲ್ ಆಡುವೆವೆ. ಆಫ್ಟರ್ ಸ್ಕೂಲ್ ಅಂದರೆ ಶಾಲೆಯ ನಂತರ. ಶಾಲೆ ಅಂದರೆ ಸ್ಕೂಲ್, ನಂತರ ಅಂದರೆ ಆಫ್ಟರ್. ಸರಿನಾ? ನೆಕ್ಸ್ಟ್, ನಾವು ಇಲ್ಲಿಗೆ ಏಕೆ ಬರುತ್ತೇವೆ? ವೈ ಡು ವಿ ಕಮ್ ಹಿಯರ್? ಡು ವಿ ಕಮ್. ಡು ವಿ ವರ್ಬಿನ ಮೊದಲ ರೂಪ. ಸೊ ಇದು ಒಂದು ಪ್ರಶ್ನೆಯ ಸ್ಟ್ರಕ್ಚರ್. ಡು ವಿ ಕಮ್ ಹಿಯರ್, ಇದರ ಮೊದಲು ವೈ ಹಾಕಿದ್ದೇವೆ. ವೈ ಅಂದರೆ ಏಕೆ ಅಂತ. ವೈ ಡು ವಿ ಕಮ್ ಹಿಯರ್ ಅಂದರೆ ನಾವು ಇಲ್ಲಿಗೆ ಏಕೆ ಬರುತ್ತೇವೆ ಅಂತ. ಸರಿನಾ? ನೆಕ್ಸ್ಟ್, ಯು. ಸ್ಟ್ರಕ್ಚರ್ ಇದು. ಮೊದಲು ಡು ಬರಬೇಕು, ಆಮೇಲೆ ಯು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ನೀನು ಶಾಲೆಗೆ ಹೋಗುತ್ತೀಯೇ? ಡು ಯು ಗೋ ಟು ಸ್ಕೂಲ್? ಡು ಯು ಅಂದರೆ ನೀನು ತೀಯೇ, ನೀನು ತೀಯೇ. ತೀಯೇ ಜೊತೆ ಇರುವಂತಹ ಕ್ರಿಯಾಪದ ಹೋಗು. ಇದನ್ನು ಇಂಗ್ಲಿಷ್ನಲ್ಲಿ ಗೋ ಅಂತ ಹೇಳ್ತೇವೆ. ಇದು ವರ್ಬಿನ ಮೊದಲ ರೂಪ. ಡು ಬಂತು, ಯು ಬಂತು, ಗೋ ಬಂತು.
ಡೂ ಬಂತು, ಯು ಬಂತು, ವರ್ಬಿನ ಮೊದಲ ರೂಪ ಬಂತು. ಡು ಯು ಗೋ ಅಂದರೆ ನೀನು ಹೋಗುತ್ತೀಯೇ. ಶಾಲೆಗೆ ಅಂದರೆ ಟು ಸ್ಕೂಲ್. ಡು ಯು ಗೋ ಟು ಸ್ಕೂಲ್? ನೆಕ್ಸ್ಟ್, ನೀವು ಶಾಲೆಗೆ ಬಸ್ಸಿನಲ್ಲಿ ಹೋಗುತ್ತೀರಾ? ನೋಡಿ, ಇದೇ ವಾಕ್ಯವನ್ನು ಸ್ವಲ್ಪ ಉದ್ದ ಮಾಡಿದ್ದೇನೆ ಅಷ್ಟೇ. ಡು ಯು ಗೋ ಟು ಸ್ಕೂಲ್ ಬೈ ಬಸ್? ನೀವು ಶಾಲೆಗೆ ಬಸ್ಸಿನಲ್ಲಿ ಹೋಗುತ್ತೀರಾ? ಬಸ್ಸಿನಲ್ಲಿ ಅಂದರೆ ಬೈ ಬಸ್. ಬಸ್ಸಿನಲ್ಲಿ ಅಂತ ಹೇಳಲಿಕ್ಕೆ ಇನ್ ಬಸ್ ಅಂತ ಹೇಳಬಾರ್ದು, ಬೈ ಬಸ್ ಅಂತ ಹೇಳಬೇಕು. ಆಯ್ತಾ? ಇಲ್ಲಿ ಯು ಅಂದರೆ ನೀವು, ಡು ಅಂದರೆ ತೀರಾ, ತೀರೆ ಅನ್ನೋದನ್ನು ಸಾಮಾನ್ಯವಾಗಿ ಮಾತನಾಡುವಾಗ ತೀರಾ ಅಂತ ಹೇಳ್ತೇವೆ ಅಲ್ವಾ? ಡು ಯು ಗೋ ಅಂದರೆ ನೀವು ಹೋಗುತ್ತೀರಾ. ಅರ್ಥ ಆಯ್ತಾ? ನೆಕ್ಸ್ಟ್, ನೀವು ಮನೆಯಲ್ಲಿ ಯಾವಾಗ ಇಂಗ್ಲಿಷ್ ಮಾತನಾಡುತ್ತೀರಿ? ವೆನ್ ಡು ಯು ಸ್ಪೀಕ್ ಇಂಗ್ಲಿಷ್ ಆಟ್ ಹೋಮ್? ಡು ಬಂತು, ಯು ಬಂತು, ಸ್ಪೀಕ್ ಬಂತು. ಡು ಬಂತು, ಯು ಬಂತು, ವರ್ಬಿನ ಮೊದಲ ರೂಪ ಬಂತು. ಹಾಗಾಗಿ ಇದು ಒಂದು ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವೆನ್ ಹಾಕಿದ್ದೇವೆ. ವೆನ್ ಅಂದರೆ ಯಾವಾಗ. ವೆನ್ ಡು ಯು ಸ್ಪೀಕ್ ಅಂದರೆ ನೀವು ಯಾವಾಗ ಮಾತನಾಡುತ್ತೀರಿ. ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ಆಟ್ ಹೋಮ್ ಅಂದರೆ ಮನೆಯಲ್ಲಿ. ವೆನ್ ಡು ಯು ಸ್ಪೀಕ್ ಇಂಗ್ಲಿಷ್ ಆಟ್ ಹೋಮ್? ಆಯ್ತಾ? ನೆಕ್ಸ್ಟ್, ದೇ. ಡು ಬಂದು, ದೇ ಬಂದು, ವರ್ಬಿನ ಮೊದಲ ರೂಪ ಬರಬೇಕು. ಬಂದಾಗ ಕನ್ನಡದಲ್ಲಿ ಈ ರೀತಿ ಬರ್ತದೆ. ಸರಿನಾ? ಉದಾಹರಣೆಗೆ, ಅವರು ದೇವರಲ್ಲಿ ನಂಬುತ್ತಾರೆಯೇ? ಡು ದೇ ಬಿಲೀವ್ ಇನ್ ಗಾಡ್? ಅವರು ತಾರೆಯೇ. ಅವರು ತಾರೆಯೇ ಅಂದರೆ ಡು ದೇ. ಡು ಅಂದರೆ ತಾರೆಯೇ, ದೇ ಅಂದರೆ ಅವರು. ತಾರೆಯೇ ಜೊತೆ ಬಂದಂತಹ ಕ್ರಿಯಾಪದ ನಂಬು. ನಂಬುವುದಕ್ಕೆ ಇಂಗ್ಲಿಷ್ನಲ್ಲಿ ಬಿಲೀವ್ ಅಂತ ಹೇಳ್ತೇವೆ. ಡು ದೇ ಬಿಲೀವ್ ಅಂದರೆ ಅವರು ನಂಬುತ್ತಾರೆಯೇ. ಬಿಲೀವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಆಯ್ತಾ? ದೇವರಲ್ಲಿ ಅಂದರೆ ಇನ್ ಗಾಡ್. ಡು ದೇ ಬಿಲೀವ್ ಇನ್ ಗಾಡ್? ಸರಿನಾ? ನೆಕ್ಸ್ಟ್, ಅವು ತರಕಾರಿಗಳನ್ನು ತಿನ್ನುತ್ತವೆಯೇ? ಡು ದೇ ಈಟ್ ವೆಜಿಟೇಬಲ್ಸ್? ಡು ದೇ ಅಂದರೆ ಅವು ತವೆಯೇ. ಅವು ತವೆಯೇ. ಈಟ್ ಅಂದರೆ ತಿನ್ನು. ಡು ದೇ ಈಟ್ ಅಂದರೆ ಅವು ತಿನ್ನುತ್ತವೆಯೇ. ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನು. ಸರಿನಾ? ನೆಕ್ಸ್ಟ್, ಅವರು ಟಿವಿಯಲ್ಲಿ ಏನು ನೋಡುತ್ತಾರೆ? ವಾಟ್ ಡು ದೇ ವಾಚ್ ಆನ್ ಟಿವಿ? ಡು ದೇ ವಾಚ್. ಡು ದೇ ವರ್ಬಿನ ಮೊದಲ ರೂಪ. ಇದು ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವಾಟ್ ಹಾಕಿದ್ದೇವೆ. ವಾಟ್ ಅಂದರೆ ಏನು. ವಾಟ್ ಡು ದೇ ವಾಚ್ ಅಂದರೆ ಅವರು ಏನು ನೋಡುತ್ತಾರೆ. ಆನ್ ಟಿವಿ ಅಂದರೆ ಟಿವಿಯಲ್ಲಿ. ಆಯ್ತಾ? ಟಿವಿಯಲ್ಲಿ ಅಂತ ಹೇಳಲಿಕ್ಕೆ ಇನ್ ಟಿವಿ ಅಂತ ಹೇಳಬಾರ್ದು, ಆನ್ ಟಿವಿ ಅಂತಾನೆ ಹೇಳಬೇಕು. ಸರಿನಾ? ನೆಕ್ಸ್ಟ್, ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಬಹುದು ಅಲ್ವಾ? ಅದನ್ನು ಬಳಸೋಣ ಈಗ. ರಾತ್ರಿಯಲ್ಲಿ ನಕ್ಷತ್ರಗಳು ಮಿನುಗುತ್ತವೆಯೇ? ಡು ಸ್ಟಾರ್ಸ್ ಟ್ವಿಂಕಲ್ ಆಟ್ ನೈಟ್? ನಕ್ಷತ್ರಗಳು ಅಂದರೆ ಸ್ಟಾರ್ಸ್. ಆಯ್ತಾ? ಇದು ಈ ವಾಕ್ಯದ ಪ್ಲೂರಲ್ ಸಬ್ಜೆಕ್ಟ್. ಇದನ್ನು ದೇ ಬದಲು ಬಳಸಿದ್ದೇವೆ. ಡು ಸ್ಟಾರ್ಸ್ ಅಂದರೆ ನಕ್ಷತ್ರಗಳು ತವೆಯೇ ಅಂತ. ಟ್ವಿಂಕಲ್ ಅಂದರೆ ಮಿನುಗು. ಡು ಸ್ಟಾರ್ಸ್ ಟ್ವಿಂಕಲ್ ಅಂದರೆ ನಕ್ಷತ್ರಗಳು ಮಿನುಗುತ್ತವೆಯೇ ಅಂತ. ಆಟ್ ನೈಟ್ ಅಂದರೆ ರಾತ್ರಿಯಲ್ಲಿ ಅಂತ.
ಸರಿನಾ? ಟ್ವಿಂಕಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ನೆಕ್ಸ್ಟ್, ನಿಮ್ಮ ಮಕ್ಕಳು ಕ್ಯಾರೆಟ್ ತಿನ್ನುತ್ತಾರೆಯೇ? ಡು ಯೋರ್ ಚಿಲ್ಡ್ರನ್ ಈಟ್ ಕ್ಯಾರೆಟ್ಸ್? ನಿಮ್ಮ ಮಕ್ಕಳು ಅಂದರೆ ಯೋರ್ ಚಿಲ್ಡ್ರನ್. ಇದು ಈ ವಾಕ್ಯದ ಸಬ್ಜೆಕ್ಟ್, ಪ್ಲೂರಲ್ ಸಬ್ಜೆಕ್ಟ್. ಇದನ್ನು ದೇ ಬದಲು ಬಳಸಿದ್ದೇವೆ. ಡು ಯೋರ್ ಚಿಲ್ಡ್ರನ್ ಅಂದರೆ ನಿಮ್ಮ ಮಕ್ಕಳು ತಾರೆಯೇ, ತಾರೆಯೇ ಅಂತ. ಈಟ್ ಅಂದರೆ ತಿನ್ನು. ಡು ಯೋರ್ ಚಿಲ್ಡ್ರನ್ ಈಟ್ ಅಂದರೆ ನಿಮ್ಮ ಮಕ್ಕಳು ತಿನ್ನುತ್ತಾರೆಯೇ ಅಂತ. ಕ್ಯಾರೆಟ್ಸ್ ಅಂದರೆ ಕ್ಯಾರೆಟ್ಗಳನ್ನು ಅಂತ. ಸರಿನಾ? ಇಲ್ಲಿ ಒಂದೇ ಕ್ಯಾರೆಟ್ ಹಾಕ್ಲಿಕ್ಕಿಲ್ಲ. ಒಂದೇ ಕ್ಯಾರೆಟ್ ಅಂದರೆ ಒಂದೇ ಕ್ಯಾರೆಟ್ ಅಂತ ಆಗ್ತದೆ. ಸಾಮಾನ್ಯವಾಗಿ ಕೇಳ್ತಾ ಇದ್ದೀರಿ ನೀವು, ಕ್ಯಾರೆಟ್ಗಳನ್ನು ತಿಂತಾರಾ ಅಂತ. ಹಾಗಾಗಿ ಬಹುವಚನ ಮಾಡಿ ಹಾಕಬೇಕು. ಆಯ್ತಾ? ನೆಕ್ಸ್ಟ್, ಯಾವಾಗ ಈ ಫ್ಯಾನ್ಗಳು ಕೆಲಸ ಮಾಡುತ್ತವೆ? ವೆನ್ ಡೂ ದೀಸ್ ಫ್ಯಾನ್ಸ್ ವರ್ಕ್? ಇಲ್ಲಿ ದೀಸ್ ಫ್ಯಾನ್ಸ್ ಅಂದರೆ ಈ ಫ್ಯಾನ್ಗಳು ಅಂತ. ಇದು ಸಬ್ಜೆಕ್ಟ್, ಇದು ಪ್ಲೂರಲ್ ಸಬ್ಜೆಕ್ಟ್. ಇದನ್ನು ದೇ ಬದಲು ಬಳಸಿದ್ದೇವೆ. ಡೂ ದೀಸ್ ಫ್ಯಾನ್ಸ್ ವರ್ಕ್? ವರ್ಕ್ ಅಂದರೆ ಕೆಲಸ ಮಾಡು. ಇದು ಕ್ರಿಯಾಪದದ ಮೊದಲ ರೂಪ. ಇದೊಂದು ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವೆನ್ ಹಾಕಿದ್ದೇವೆ. ವೆನ್ ಅಂದರೆ ಯಾವಾಗ. ವೆನ್ ಡೂ ದೀಸ್ ಫ್ಯಾನ್ಸ್ ವರ್ಕ್ ಅಂದರೆ ಯಾವಾಗ ಈ ಫ್ಯಾನ್ಗಳು ಕೆಲಸ ಮಾಡುತ್ತವೆ ಅಂತ. ಸರಿನಾ? ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಐ ಅಥವಾ ಯು ಅಥವಾ ವಿ ಅಥವಾ ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡೂ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಹೀಗೆ ಬಂದಾಗ ಕನ್ನಡದಲ್ಲಿ ಕೊನೆಯಲ್ಲಿ ಊದಿಲ್ಲ ಅನ್ನುವಂಥದ್ದು ಬರ್ತದೆ. ಸರಿನಾ? ಉದಾಹರಣೆಗೆ, ನಾನು ಪ್ರತಿದಿನ ಅಡುಗೆ ಮಾಡುವುದಿಲ್ಲ. ಐ ಡು ನಾಟ್ ಕುಕ್ ಎವ್ರಿ ಡೇ. ಐ ಅಂದರೆ ನಾನು, ನಾನು. ಡು ನಾಟ್ ಅಂದರೆ ಊದಿಲ್ಲ. ಕುಕ್ ಅಂದರೆ ಅಡುಗೆ ಮಾಡು. ಐ ಡು ನಾಟ್ ಕುಕ್ ಅಂದರೆ ನಾನು ಅಡುಗೆ ಮಾಡುವುದಿಲ್ಲ. ಎವ್ರಿ ಡೇ ಅಂದರೆ ಪ್ರತಿದಿನ. ಐ ಬಂತು, ಐ ಬಂತು. ಡೂ ಬಂತು, ಡೂ ಬಂತು. ನಾಟ್ ಬಂತು, ನಾಟ್ ಬಂತು. ಕುಕ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಸರಿನಾ? ನೆಕ್ಸ್ಟ್, ನೀವು ಪಾತ್ರೆಗಳನ್ನು ತೊಳೆಯುವುದಿಲ್ಲ. ಆಯ್ತಾ? ಯು ಡು ನಾಟ್ ವಾಶ್ ಡಿಶಸ್. ಯು ಬಂತು, ಯು ಬಂತು. ಡೂ ಬಂತು, ಡೂ ಬಂತು. ನಾಟ್ ಬಂತು, ನಾಟ್ ಬಂತು. ವಾಶ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಯು ಡು ನಾಟ್ ವಾಶ್ ಡಿಶಸ್ ಅಂದರೆ ನೀವು ಪಾತ್ರೆಗಳನ್ನು ತೊಳೆಯುವುದಿಲ್ಲ ಅಂತ. ಆಯ್ತಾ? ಈಗ ನೀವು ತೊಳೆಯುವುದಿಲ್ಲ ಅಂದರೆ ಯು ಡು ನಾಟ್ ವಾಶ್. ಪಾತ್ರೆಗಳನ್ನು ಅಂದರೆ ಡಿಶಸ್. ಆಯ್ತಾ? ಈ ವಾಕ್ಯಕ್ಕೆ ಇನ್ನೊಂದು ಅರ್ಥ ಇದೆ. ಅದೇನೆಂದರೆ ಪಾತ್ರೆಗಳನ್ನು ತೊಳೆಯಬೇಡ ಅಂತ. ಆದೇಶವಾಚಕಗಳು, ಇಂಪರೇಟಿವ್ ಸೆಂಟೆನ್ಸಸ್ ಉಂಟಲ್ಲ, ಅದು. ಯು ಹೇಳುವುದಿಲ್ಲ, ಅಲ್ಲಿ ಡೋಂಟ್ ವಾಶ್ ಡಿಶಸ್ ಅಂತ ಹೇಳ್ತೇವೆ. ಅದರ ಅರ್ಥ ಪಾತ್ರೆಗಳನ್ನು ತೊಳೆಯಬೇಡ ಅಂತ. ಹಾಗಾಗಿ ಈ ಒಂದು ಇಂಗ್ಲಿಷ್ನ ವಾಕ್ಯಕ್ಕೆ ಎರಡು ಅರ್ಥಗಳು ಇದ್ದಾವೆ. ಸರಿನಾ? ನೆಕ್ಸ್ಟ್, ನಾವು ಕ್ರಿಕೆಟ್ ಆಡುವುದಿಲ್ಲ. ವಿ ಡೋಂಟ್ ಪ್ಲೇ ಕ್ರಿಕೆಟ್. ಈಗ ಡು ನಾಟ್ ಅನ್ನು ಸೇರಿಸಿ ಓ ತೆಗೆದು ಡೋಂಟ್ ಮಾಡುತ್ತೇವೆ. ಇದು ಸಣ್ಣ ರೂಪ ಇದರದ್ದು. ಇದರ ಸಣ್ಣ ರೂಪ ಇದು ಡೋಂಟ್. ನಾವು ಮಾತನಾಡುವಾಗ ಇದನ್ನೇ ಹೇಳುವಂಥದ್ದು. ಆಯ್ತಾ? ವಿ ಡೋಂಟ್ ಪ್ಲೇ. ವಿ ಬಂತು, ಡು ನಾಟ್ ಬಂತು, ವರ್ಬಿನ ಮೊದಲ ರೂಪ ಬಂತು.
ವಿ ಡೋಂಟ್ ಪ್ಲೇ ಅಂದರೆ ನಾವು ಆಡುವುದಿಲ್ಲ. ಕ್ರಿಕೆಟ್ ಅಂದರೆ ಕ್ರಿಕೆಟ್. ಸರಿನಾ? ನೆಕ್ಸ್ಟ್, ಅವರು ಶಾಲೆಗೆ ಹೋಗುವುದಿಲ್ಲ. ದೇ ಡೋಂಟ್ ಗೋ ಟು ಸ್ಕೂಲ್. ದೇ ಡೋಂಟ್ ಗೋ ಅಂದರೆ ಅವರು ಹೋಗುವುದಿಲ್ಲ. ಟು ಸ್ಕೂಲ್ ಅಂದರೆ ಶಾಲೆಗೆ. ದೇ ಬಂತು, ಡೋಂಟ್ ಬಂತು, ಗೋ ಬಂತು. ದೇ ಬಂತು, ಡು ನಾಟ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಆ 4 ಮಕ್ಕಳು ಮೈಸೂರಿನಲ್ಲಿ ವಾಸಿಸುವುದಿಲ್ಲ. ದೋಸ್ 4 ಚಿಲ್ಡ್ರನ್ ಡು ನಾಟ್ ಲಿವ್ ಇನ್ ಮೈಸೂರು. ದೋಸ್ ಅಂದರೆ ಆ, 4 ಅಂದರೆ 4, ಚಿಲ್ಡ್ರನ್ ಅಂದರೆ ಮಕ್ಕಳು, ಡೋಂಟ್ ಲಿವ್ ಅಂದರೆ ವಾಸಿಸುವುದಿಲ್ಲ. ಡು ನಾಟ್ ಲಿವ್ ವಾಸಿಸುವುದಿಲ್ಲ. ಇನ್ ಮೈಸೂರ್ ಅಂದರೆ ಮೈಸೂರಿನಲ್ಲಿ. ಆಯ್ತಾ? ದೇ ಬದಲು ಈ ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಿದ್ದೇವೆ. ದೋಸ್ 4 ಚಿಲ್ಡ್ರನ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್. ಆಯ್ತಾ? ನೆಕ್ಸ್ಟ್, ಈ ಚಪ್ಪಲಿಗಳು ಸವೆಯುವುದಿಲ್ಲ. ದೀಸ್ ಸ್ಯಾಂಡಲ್ಸ್ ಡು ನಾಟ್ ವೇರ್. ದೀಸ್ ಅಂದರೆ ಈ, ಸ್ಯಾಂಡಲ್ಸ್ ಅಂದರೆ ಚಪ್ಪಲಿಗಳು, ಡು ನಾಟ್ ಅಂದರೆ ವುದಿಲ್ಲ, ವೇರ್ ಅಂದರೆ ಸವೆ. ಡು ನಾಟ್ ವೇರ್ ಅಂದರೆ ಸವೆಯುವುದಿಲ್ಲ. ಆಯ್ತಾ? ಈ ಚಪ್ಪಲಿಗಳು ಅನ್ನುವಂಥದ್ದು ಈ ವಾಕ್ಯದ ಪ್ಲೂರಲ್ ಸಬ್ಜೆಕ್ಟ್. ಸರಿನಾ? ಸೊ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಇಲ್ಲಿ ಮೊದಲು ಡೂ ಬರ್ತದೆ, ಆಮೇಲೆ ಇವುಗಳಲ್ಲಿ ಒಂದು ಬರ್ತದೆ, ಆಮೇಲೆ ನಾಟ್ ಬರ್ತದೆ, ಆಮೇಲೆ ವರ್ಬಿನ ಮೊದಲ ರೂಪ ಬರ್ತದೆ. ಹೀಗೆ ಬಂದಾಗ ಕನ್ನಡದಲ್ಲಿ ಕೊನೆಯಲ್ಲಿ ವುದಿಲ್ಲವೇ ಅನ್ನುವಂಥದ್ದು ಬರ್ತದೆ. ಸರಿನಾ? ಉದಾಹರಣೆಗೆ, ನೀವು ಮಾರುಕಟ್ಟೆಯಲ್ಲಿ ಖರೀದಿಸುವುದಿಲ್ಲವೇ? ಡೂ ಯು ನಾಟ್ ಬೈ ಇನ್ ದ ಮಾರ್ಕೆಟ್? ಡೂ ಬಂತು, ಡೂ ಬಂತು, ಯು ಬಂತು, ಯು ಬಂತು, ನಾಟ್ ಬಂತು, ನಾಟ್ ಬಂತು, ಬೈ ಬಂತು, ವರ್ಬಿನ ಮೊದಲ ರೂಪ ಬಂತು. ಡೂ ಯು ನಾಟ್ ಬೈ ಅಂದರೆ ನೀವು ಖರೀದಿಸುವುದಿಲ್ಲವೇ ಅಂತ. ಡೂ ಯು ನಾಟ್ ಅಂದರೆ ನೀವು ವುದಿಲ್ಲವೇ ಅಂತ. ವುದಿಲ್ಲವೇ ಜೊತೆ ಇರುವಂತಹ ಪದ ಖರೀದಿಸು. ಖರೀದಿಸುವುದಕ್ಕೆ ಇಂಗ್ಲಿಷ್ನಲ್ಲಿ ಬೈ ಅಂತ ಹೇಳ್ತೇವೆ. ಡೂ ಯು ನಾಟ್ ಬೈ ಅಂದರೆ ನೀವು ಖರೀದಿಸುವುದಿಲ್ಲವೇ. ಮಾರುಕಟ್ಟೆಯಲ್ಲಿ, ಇನ್ ದ ಮಾರ್ಕೆಟ್. ಸರಿನಾ? ಈಗ ಇಲ್ಲಿ ನಾಟ್ ಅನ್ನು ನಾವು ಸಬ್ಜೆಕ್ಟ್ನ ಎಡಕ್ಕೆ ತಂದು ಡೂ ಜೊತೆ ಸೇರಿಸಿ ಡೋಂಟ್ ಮಾಡಿ ಈ ರೀತಿ ಹೇಳ್ತೇವೆ. ಡೋಂಟ್ ಯು ಬೈ ಇನ್ ದ ಮಾರ್ಕೆಟ್? ಡೋಂಟ್ ಯು ಬೈ ಇನ್ ದ ಮಾರ್ಕೆಟ್? ಈ ರೀತಿ. ಸರಿನಾ? ನೆಕ್ಸ್ಟ್, ಅವರು ಟಿವಿ ನೋಡುವುದಿಲ್ಲವೇ? ಡೂ ದೇ ನಾಟ್ ವಾಚ್ ಟಿವಿ? ಡೂ ಬಂತು, ಡೂ ಬಂತು, ದೇ ಬಂತು, ದೇ ಬಂತು, ನಾಟ್ ಬಂತು, ನಾಟ್ ಬಂತು, ವಾಚ್ ಬಂತು, ವರ್ಬಿನ ಮೊದಲ ರೂಪ ಬಂತು, ಟಿವಿ. ಡೂ ದೇ ನಾಟ್ ವಾಚ್ ಅಂದರೆ ಅವರು ನೋಡುವುದಿಲ್ಲವೇ. ಡೂ ದೇ ನಾಟ್ ಅಂದರೆ ಅವರು ಓದಿಲ್ಲವೇ. ವಾಚ್ ಅಂದರೆ ನೋಡು, ಟಿವಿ ಅಂದರೆ ಟಿವಿ. ಆಯ್ತಾ? ನಾಟ್ ಅನ್ನು ಎಡಕ್ಕೆ ತಂದು ಡೂ ಜೊತೆ ಸೇರಿಸಿ ಡೋಂಟ್ ಮಾಡಿ ಡೋಂಟ್ ದೇ ವಾಚ್ ಟಿವಿ ಅಂತ ಹೇಳ್ತೇವೆ. ಆಯ್ತಾ? ನೆಕ್ಸ್ಟ್, ನೀವು ಸಂಜೆ ಏಕೆ ಅಧ್ಯಯನ ಮಾಡುವುದಿಲ್ಲ? ವೈ ಡೋಂಟ್ ಯು ಸ್ಟಡಿ ಇನ್ ದ ಈವ್ನಿಂಗ್? ಇಲ್ಲಿ ಡೋಂಟ್ ಯು ಸ್ಟಡಿ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಡೂ ಯು ನಾಟ್ ಅನ್ನು ನಾವು ಡೋಂಟ್ ಯು ಅಂತ ಹೇಳ್ತೇವೆ ಅಲ್ವಾ? ಸ್ಟಡಿ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಈ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ವೈ ಹಾಕಿದ್ದೇವೆ. ವೈ ಅಂದರೆ ಏಕೆ. ವೈ ಡೋಂಟ್ ಯು ಸ್ಟಡಿ ಅಂದರೆ ನೀವು ಏಕೆ ಅಧ್ಯಯನ ಮಾಡುವುದಿಲ್ಲ ಅಂತ. ಇನ್ ದ ಈವ್ನಿಂಗ್ ಅಂದರೆ ಸಂಜೆ. ಸರಿನಾ?
ನೆಕ್ಸ್ಟ್, ನಿಮ್ಮ ಹಸುಗಳು ಹಾಲು ಕೊಡುವುದಿಲ್ಲವೇ? ಡು ಯೋರ್ ಕೌಸ್ ನಾಟ್ ಗಿವ್ ಮಿಲ್ಕ್? ಡೂ ಬಂತು. ಯುವರ್ ಕೌಸ್ ಅಂದರೆ ನಿಮ್ಮ ಹಸುಗಳು, ಪ್ಲೂರಲ್ ಸಬ್ಜೆಕ್ಟ್ ಬಂತು. ಯೋರ್ ಅಂದರೆ ನಿಮ್ಮ, ಕೌಸ್ ಅಂದರೆ ಹಸುಗಳು. ನಾಟ್ ಬಂತು. ಗಿವ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಡೂ ಯೋರ್ ಕೌಸ್ ನಾಟ್ ಗಿವ್ ಅಂದರೆ ನಿಮ್ಮ ಹಸುಗಳು ಕೊಡುವುದಿಲ್ಲವೇ ಅಂತ. ಮಿಲ್ಕ್ ಅಂದರೆ ಹಾಲು. ಸರಿನಾ? ನಾಟ್ ಅನ್ನು ಸಬ್ಜೆಕ್ಟ್ನ ಎಡಕ್ಕೆ ತಂದು ಡೂ ಜೊತೆ ಸೇರಿಸಿ ಡೋಂಟ್ ಮಾಡಿ ಡೋಂಟ್ ಯೋರ್ ಕೌಸ್ ಗಿವ್ ಮಿಲ್ಕ್ ಅಂತ ಕೇಳ್ತೇವೆ. ಆಯ್ತಾ? ನೆಕ್ಸ್ಟ್, ಈ ಲೇಖನಿಗಳು ಬರೆಯುವುದಿಲ್ಲವೇ? ಡೂ ದೀಸ್ ಪೆನ್ಸ್ ನಾಟ್ ರೈಟ್? ಡೂ ಬಂತು, ದೀಸ್ ಪೆನ್ಸ್ ಅನ್ನುವಂತಹ ಪ್ಲೂರಲ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು. ರೈಟ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ದೀಸ್ ಅಂದರೆ ಈ, ಪೆನ್ಸ್ ಅಂದರೆ ಲೇಖನಿಗಳು. ಡೂ ದೀಸ್ ಪೆನ್ಸ್ ನಾಟ್ ಅಂದರೆ ಈ ಲೇಖನಿಗಳು ಓದಿಲ್ಲವೇ ಅಂತ. ರೈಟ್ ಅಂದರೆ ಬರೆ. ಸರಿನಾ? ಇದನ್ನು ಡೋಂಟ್ ದೀಸ್ ಪೆನ್ಸ್ ರೈಟ್ ಅಂತ ಹೇಳ್ತೇವೆ. ಆಯ್ತಾ? ನೆಕ್ಸ್ಟ್, ವಾರಾಂತ್ಯದಲ್ಲಿ ಅವರು ಎಲ್ಲಿಗೆ ಹೋಗುವುದಿಲ್ಲ? ವೇರ್ ಡೋಂಟ್ ದೇ ಗೋ ಆನ್ ವೀಕೆಂಡ್ಸ್? ಡೋಂಟ್ ದೇ ಗೋ, ಡೂ ನಾಟ್ ದೇ ಗೋ ವರ್ಬಿನ ಮೊದಲ ರೂಪ. ಸೊ ಇದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಮೊದಲು ವೇರ್ ಹಾಕಿದ್ದೇವೆ. ವೇರ್ ಅಂದರೆ ಎಲ್ಲಿಗೆ. ವೇರ್ ಡೋಂಟ್ ದೇ ಗೋ ಅಂದರೆ ಅವರು ಎಲ್ಲಿಗೆ ಹೋಗುವುದಿಲ್ಲ. ಆನ್ ವೀಕೆಂಡ್ಸ್ ಅಂದರೆ ವಾರಾಂತ್ಯದಲ್ಲಿ ಅಂತ. ವೀಕೆಂಡ್ಸ್ ಜೊತೆ ಆನ್ ಬಳಸ್ತೇವೆ, ಇನ್ನಲ್ಲ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು. ಸಕಾರಾತ್ಮಕ ವಾಕ್ಯದಲ್ಲಿ ಡೂ ಬಿಡ್ತೇವೆ, ಮತ್ತೆ ಉಳಿದ ಎಲ್ಲ ಕಡೆಯೂ ಡೂ ಅನ್ನು ಬಳಸುತ್ತೇವೆ. ಆಯ್ತಾ? ಸರಿ, ಈಗ ಈ ಎಲ್ಲ ಸ್ಟ್ರಕ್ಚರ್ಗಳಲ್ಲಿ ಡೂ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ ಅಂದರೆ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್. ನಾನು ನಿಮಗೆ ರವಿಚಂದ್ರನ್ ಅವರ ಹಾಗೂ ವಿಷ್ಣುವರ್ಧನ್ ಅವರ ಉದಾಹರಣೆಯನ್ನು ಕೊಟ್ಟು ಮುಖ್ಯ ಕ್ರಿಯಾಪದ ಅಂದರೆ ಏನು, ಸಹಾಯಕ ಕ್ರಿಯಾಪದ ಅಂದರೆ ಏನು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಅಲ್ವಾ? ಡೂ ಅನ್ನುವಂಥದ್ದು ಇಲ್ಲಿ ಸಹಾಯಕ ಕ್ರಿಯಾಪದ. ಯಾಕಂದರೆ ಮುಖ್ಯ ಕ್ರಿಯಾಪದ ಇಲ್ಲಿ V1 ರೂಪದ ಕ್ರಿಯಾಪದ. ಸರಿನಾ? ಇದನ್ನು ನಾನು ಯಾಕೆ ಈಗ ಹೇಳ್ತಾ ಇದ್ದೇನೆ ಅಂದರೆ ಒಂದು ಕುತೂಹಲಕಾರಿಯಾದ ಉದಾಹರಣೆಯನ್ನು ಕೊಡಲಿಕ್ಕೆ. ಏನದು? ಬನ್ನಿ ನೋಡೋಣ. ಡೂ ಅಂದರೆ ಮಾಡು. ಡೂ ಅನ್ನುವಂಥದ್ದು V1 ರೂಪ. ಡೂ ಕ್ರಿಯಾಪದದ V2 ರೂಪ ಡಿಡ್, V3 ರೂಪ ಡಿಡ್, ಎಸ್ ರೂಪ ಡಸ್ ಹಾಗೂ ING ರೂಪ ಡೂಯಿಂಗ್. ಸರಿ ಅಲ್ವಾ? ಈಗ ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ಈಗ ಈ ವಾಕ್ಯ ನೋಡಿ. ನಾನು ಪ್ರತಿದಿನ ಸಂಜೆ ನನ್ನ ಮನೆ ಕೆಲಸ ಮಾಡುತ್ತೇನೆ. ಇದನ್ನು ಇಂಗ್ಲಿಷ್ನಲ್ಲಿ ಐ ಡೂ ಮೈ ಹೋಮ್ ವರ್ಕ್ ಎವ್ರಿ ಈವ್ನಿಂಗ್ ಅಂತ ಹೇಳ್ತೇವೆ. ಐ ಅನ್ನುವಂಥದ್ದು ಸಬ್ಜೆಕ್ಟ್, ಐ ಬಂದಿದೆ. ಆಮೇಲೆ ಡೂ ಬಂದಿದೆ. ಆಮೇಲೆ ಪುನಃ ಡೂ ಬಂದಿದೆ. ಇದು ವರ್ಬಿನ ಮೊದಲ ರೂಪ.
ಡೂ ಅಂದರೆ ಮಾಡು ಅಂತ, ಮಾಡು. ಐ ಡೂ ಡೂ ಅಂದರೆ ನಾನು ಮಾಡುತ್ತೇನೆ ಅಂತ. ಐ ಡೂ ಅಂದರೆ ನಾನು ತೇನೆ. ಐ ಡೂ ಡೂ ಅಂದರೆ ನಾನು ಮಾಡುತ್ತೇನೆ ಅಂತ. ಮೈ ಅಂದರೆ ನನ್ನ, ಹೋಮ್ವರ್ಕ್ ಅಂದರೆ ಮನೆ ಕೆಲಸ, ಎವ್ರಿ ಈವ್ನಿಂಗ್ ಅಂದರೆ ಪ್ರತಿ ಸಂಜೆ. ಸರಿನಾ? ಈ ಒಂದು ಡೂ ಅನ್ನು ಬಿಟ್ಟುಬಿಟ್ಟು ಐ ಡೂ ಮೈ ಹೋಮ್ವರ್ಕ್ ಎವ್ರಿ ಈವ್ನಿಂಗ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಐ ಡೂ ಅಂದರೆ ನಾನು ಮಾಡುತ್ತೇನೆ ಅಂತ. ಸರಿನಾ? ಸೊ ಈ ರೀತಿ ವಾಕ್ಯಗಳು ಬರ್ತವೆ. ಆಯ್ತಾ? ಇನ್ನೊಂದು ಉದಾಹರಣೆ, ಅವರು ಭಾನುವಾರ ಯೋಗ ಮಾಡುತ್ತಾರೆ. ಇದನ್ನು ಇಂಗ್ಲಿಷ್ನಲ್ಲಿ ದೇ ಡೂ ಡೂ ಯೋಗ ಆನ್ ಸಂಡೇಸ್ ಅಂತ ಹೇಳ್ತೇವೆ. ದೇ ಬಂತು, ದೇ ಬಂತು, ಡೂ ಬಂತು, ಡೂ ಬಂತು, ಆಮೇಲೆ ಪುನಃ ಡೂ ಬಂತು, ಡೂ ಬಂತು ಅಲ್ವಾ? ದೇ ಡೂ ಅಂದರೆ ಅವರು ತಾರೆ. ದೇ ಡೂ ಡೂ ಅಂದರೆ ಅವರು ಮಾಡುತ್ತಾರೆ ಅಂತ. ಆಯ್ತಾ? ಈಗ ಡೂ ಬಿಟ್ಬಿಟ್ಟು ದೇ ಡೂ ಯೋಗ ಆನ್ ಸಂಡೇಸ್ ಅಂತ ಹೇಳ್ತೇವೆ. ಸರಿನಾ? ಇಲ್ಲಿ ಈ ಡೂ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ. ಈ ಡೂ ಮುಖ್ಯ ಕ್ರಿಯಾಪದ. ಈ ಡೂ ಸಹಾಯಕ ಕ್ರಿಯಾಪದ. ಈ ಡೂ ಮುಖ್ಯ ಕ್ರಿಯಾಪದ. ಸರಿನಾ? ಸೊ ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗ ಸಕಾರಾತ್ಮಕ ವಾಕ್ಯ ಈ ರೀತಿ ಆಯಿತು. ಪ್ರಶ್ನೆ, ಅವರು ಭಾನುವಾರ ಯೋಗ ಮಾಡುತ್ತಾರೆಯೇ? ಡು ದೇ ಡೂ ಯೋಗ ಆನ್ ಸಂಡೇಸ್? ಪ್ರಶ್ನೆ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ ಅಲ್ವಾ? ಡೂ ಬಂತು, ದೇ ಬಂತು, ಡೂ ಬಂತು. ಡು ದೇ ಡೂ ಅಂದರೆ ಅವರು ಮಾಡುತ್ತಾರೆಯೇ ಅಂತ. ಸರಿನಾ? ನಕಾರಾತ್ಮಕ ವಾಕ್ಯ, ಅವರು ಭಾನುವಾರ ಯೋಗ ಮಾಡುವುದಿಲ್ಲ. ದೇ ಡೋಂಟ್ ಡೂ ಯೋಗ ಆನ್ ಸಂಡೇಸ್. ದೇ ಡು ನಾಟ್ ಡೂ. ದೇ ಡು ನಾಟ್ ಡೂ ಅಂದರೆ ಅವರು ಮಾಡುವುದಿಲ್ಲ ಅಂತ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ, ಅವರು ಭಾನುವಾರ ಯೋಗ ಮಾಡುವುದಿಲ್ಲವೇ? ಡು ದೇ ನಾಟ್ ಡೂ ಯೋಗ ಆನ್ ಸಂಡೇಸ್? ಡು ದೇ ನಾಟ್ ಡೂ ಅಂದರೆ ಅವರು ಮಾಡುವುದಿಲ್ಲವೇ ಅಂತ. ಸರಿನಾ? ಸೊ ಈ ರೀತಿ ಕೂಡ ಬರ್ತದೆ. ಬಂದಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಆಯ್ತಾ? ಸರಿ, ನಾನು ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.